ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಕಾರಣಾಂತರಗಳಿಂದ ಒಬ್ಬಂಟಿಯಾಗಿರುವ ಮಹಿಳೆಯರಿಗೆ ಅಗತ್ಯವಾದ ಆರ್ಥಿಕ ಭದ್ರತೆ ಮತ್ತು ಸುರಕ್ಷತೆಗಾಗಿ ಅಂತಹವರು ಯಾವೆಲ್ಲ ಆರ್ಥಿಕ ಯೋಜನೆಗಳನ್ನು ರೂಪಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅವಿವಾಹಿತ ಮತ್ತು ಆರ್ಥಿಕವಾಗಿ ಸ್ವತಂತ್ರರಾಗಿರುವ 40 ವರ್ಷದ ಮಹಿಮಾ ತಮ್ಮ ಆದಾಯವನ್ನೆಲ್ಲ ಖರ್ಚು ಮಾಡಿ ಕಷ್ಟಕಾಲಕ್ಕೆ ಏನನ್ನೂ ಉಳಿತಾಯ ಮಾಡಿರಲಿಲ್ಲ. ತಮ್ಮ ಹಣಕಾಸು ಉತ್ಪನ್ನಗಳನ್ನು ಪ್ಲಾನ್ ಮಾಡೋ ಅಗತ್ಯ ಇಲ್ಲ ಅನ್ನೋದು ಅವರ ವಾದ ಆಗಿತ್ತು. ಅವರಿಗೆ ಯಾವುದೇ ಸಾಲ ಇರಲಿಲ್ಲ ಅಥವಾ ಅವಲಂಬಿತರನ್ನ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಇರಲಿಲ್ಲ. ಆದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯಿಂದಾಗಿ ಅವರು ಭಾರಿ ಪ್ರಮಾಣದಲ್ಲಿ ಸಾಲವನ್ನು ಮಾಡಬೇಕಾಗಿ ಬಂದಾಗ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಣ್ಮೆಯ ಅಗತ್ಯ ಇದೆ ಅನ್ನೋದು ಆಗ ಮನವರಿಕೆ ಆಯಿತು. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯ ನಾರಿಯರು ಒಂಟಿಯಾಗಿರುವುದಕ್ಕೆ ಬಯಸ್ತಾ ಇದ್ದಾರೆ. 81% ಮಹಿಳೆಯರು ಒಂಟಿಯಾಗಿರುವುದಕ್ಕೆ ಅಥವಾ ಅವಿವಾಹಿತರಾಗಿರುವುದಕ್ಕೆ ಇಷ್ಟಪಡ್ತಾರೆ. ಹೀಗಂತ ಡೇಟಿಂಗ್ ಆ್ಯಪ್ ಬಂಬಲ್ ನಡೆಸಿರುವ ಸಮೀಕ್ಷೆ ಹೇಳಿದೆ. ಮಹಿಮಾ ಅವರಂತೆ ಆರ್ಥಿಕವಾಗಿ ಸ್ವತಂತ್ರರು, ಕಡಿಮೆ ಅಥವಾ ಯಾವುದೇ ಕೌಟುಂಬಿಕ ಹೊಣೆಗಾರಿಕೆ ಇಲ್ಲದವರು ಅನೇಕ ಜನ ಈಗ ನಮ್ಮ ಸಮಾಜದಲ್ಲಿದ್ದಾರೆ. ಹಣಕಾಸು ತಜ್ಞರಾದ ನೇಮಾ ಛಾಯಾ ಬುಚ್ ಅವರ ಪ್ರಕಾರ ಮಹಿಳೆ ಏಕಾಂಗಿಯಾಗಿ ಗೌರವಯುತ ಜೀವನವನ್ನು ನಡೆಸೋದಕ್ಕೆ ಆರ್ಥಿಕವಾಗಿ ಸ್ವತಂತ್ರರಾಗಿದ್ದರೆ ಸಾಲದು, ಹಣಕಾಸಿನ ವಿಷಯದಲ್ಲಿಯೂ ಕೂಡ ಶಿಸ್ತು ಪಾಲಿಸಿ ವ್ಯವಸ್ಥಿತವಾಗಿಯೂ ಕೂಡ ಇರಬೇಕಾಗುತ್ತೆ. ನೀವು ಮಹಿಮಾ ಅವರ ತರಹ ಏಕಾಂಗಿ ಮಹಿಳೆಯಾಗಿದ್ದರೆ ಮಹಿಮಾ ಅವರು ಮಾಡಿದ ಹಾಗೆ ಹಣಕಾಸಿನ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ತೋರಬೇಡಿ. ನಿಮ್ಮ ಹಣ ನಿಮಗೆ ಸಮಯಕ್ಕೆ ಸರಿಯಾಗಿ ಪ್ರಯೋಜನಕ್ಕೆ ಬರೋದಕ್ಕೆ ಕೆಲವು ನಿಯಮಗಳನ್ನು ನಾವೀಗ ನಿಮಗೆ ತಿಳಿಸಿಕೊಡ್ತೇವೆ. ನೋಡಿ, ಮೊದಲಿಗೆ ತುರ್ತು ನಿಧಿಯನ್ನು ಇಟ್ಕೊಂಡಿರಿ. ಯಾಕೆಂದರೆ ತುರ್ತು ಪರಿಸ್ಥಿತಿಗಳು ಹೇಳಿ ಕೇಳಿ ಬರೋದಿಲ್ಲ. ನೀವು ಹಣವನ್ನು ಹೊಂದಿಸಿಕೊಳ್ಳುವುದಕ್ಕೆ ಸಮಯ ಕೊಡಲ್ಲ. ಹಾಗಾಗಿ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ತುರ್ತು ಪರಿಸ್ಥಿತಿಗಳಿಗೆ ಅಂತ ಮೀಸಲಿಡಿ. ಇದು ನಿಮ್ಮ ವಯಸ್ಸಾದ ತಂದೆ ತಾಯಿಯರ ಅನಿರೀಕ್ಷಿತ ಚಿಕಿತ್ಸಾ ವೆಚ್ಚಗಳಿಗೆ ಸಹಾಯಕ್ಕೆ ಬರಬಹುದು ಅಥವಾ ನೀವು ಕೆಲಸವನ್ನು ಕಳೆದುಕೊಂಡಾಗ ಸಹಾಯಕ್ಕೆ ಬರಬಹುದು. ಈ ನಿಧಿಯ ಮೂಲಕ ನಿಮ್ಮ 1 ವರ್ಷದ ಪ್ರಮುಖ ವೆಚ್ಚಗಳಿಗೆ ಹಣವನ್ನು ಹೊಂದಿಸಿಡಿ. ನೀವು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡಬಹುದು ಅಥವಾ ನಿಮ್ಮ ನಿಯಮಿತ ವೆಚ್ಚಗಳಿಂದ ಬೇರೆ ಅಂತ ಗುರುತಿಸುವುದಕ್ಕೆ ಸುಲಭ ಆಗೋದಕ್ಕೆ ಪ್ರತ್ಯೇಕ ಖಾತೆಯಲ್ಲೂ ಕೂಡ ಈ ಹಣವನ್ನು ಹೂಡಿಕೆ ಮಾಡಬಹುದು. ಇನ್ನು ಯಾವುದೇ ಸಾಲ ಇಲ್ಲ, ಬಜೆಟನ್ನು ಅನುಸರಿಸುವ ಗೋಜಿಲ್ಲ ಅಂತಾದರೆ ಮತ್ತೊಮ್ಮೆ ಯೋಚಿಸಿ. ನೀವು ಏಕಾಂಗಿಯಾಗಿ ಇರೋದ್ರಿಂದ ಬಜೆಟ್ ಲೆಕ್ಕಾಚಾರ ಮಾಡಿ. ಉಳಿತಾಯವನ್ನು ಮಾಡಲೇಬೇಕು. ಫಿನಾನ್ಷಿಯಲ್ ಪ್ಲಾನರ್ ಶಿಫಾಲಿ ಸತ್ಸಂಗಿ ಅವರ ಪ್ರಕಾರ ಉಳಿತಾಯವನ್ನು ಕೂಡ ತಿಂಗಳ ಇತರ ವೆಚ್ಚಗಳಲ್ಲೊಂದು ಅಂತ ಪರಿಗಣಿಸಿ ಅದಕ್ಕೂ ಕೂಡ ಕಡ್ಡಾಯವಾಗಿ ಹಣವನ್ನು ಎತ್ತಿಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಒಂದಷ್ಟು ದುಡ್ಡು ಎತ್ತಿಡುವುದಲ್ಲ, ದೀರ್ಘಾವಧಿ ಗುರಿಗಳು ಹಾಗೂ ನಿವೃತ್ತ ಜೀವನಕ್ಕಾಗಿ ಉಳಿತಾಯವನ್ನು ಮಾಡಬೇಕಾಗುತ್ತೆ. ಇನ್ನು ಮುಂದಿನದು ನಿವೃತ್ತ ಜೀವನಕ್ಕೆ ಪ್ಲಾನಿಂಗ್ ಮಾಡೋದು. ನೋಡಿ, ಮಹಿಳೆಯರು ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡೋದಕ್ಕೆ ತುಂಬಾ ಮೊದಲು ಶುರು ಮಾಡಬೇಕು. ಮುಪ್ಪಿನ ಕಾಲದಲ್ಲೂ ಕೂಡ ತಮ್ಮನ್ನು ತಾವೇ ನೋಡ್ಕೋಬೇಕಾಗಿರೋದ್ರಿಂದ ಅವರು ಹೂಡಿಕೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಆರಂಭ ಮಾಡಬೇಕು. ಇದನ್ನು ಸಾಧಿಸೋದಕ್ಕೆ ದೀರ್ಘಾವಧಿ ಗುರಿಗಳು ಏನು ಅನ್ನೋದನ್ನು ಬರೆದಿಟ್ಕೊಳ್ಬೇಕು. ಉದಾಹರಣೆಗೆ ಸ್ವಂತ ಉದ್ಯಮವನ್ನು ಆರಂಭಿಸೋದು ಅಥವಾ ವಿಶ್ವ ಪರ್ಯಟನೆಯನ್ನು ಮಾಡೋದು, ಹೀಗೆ ಅನೇಕ ರೀತಿಯಾಗಿ. ಇನ್ನು ವಿಮೆ ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಈ ವಿಷಯದಲ್ಲೂ ಕೂಡ ಜಾಗೃತಿಯನ್ನು ವಹಿಸಿ ಸಮಗ್ರ ಆರೋಗ್ಯ ವಿಮೆಯನ್ನು ಪಡೆದು ಸುರಕ್ಷಿತವಾಗಿರಿ. ಸಕ್ಕರೆ ಕಾಯಿಲೆ, ಕ್ಯಾನ್ಸರ್ನಂತಹ ಕಾಯಿಲೆಗಳು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ಅದಕ್ಕಾಗಿ ರೈಡರ್ಸ್ ತೆಗೆದುಕೊಳ್ಳುವುದನ್ನು ಮರಿಬೇಡಿ. ನಿಮ್ಮ ಗೃಹ ಸಾಲ ಬಾಕಿ ಇದ್ದರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪಡೆಯುವುದನ್ನು ಮರಿಬೇಡಿ. ಆಗ ನಿಮ್ಮ ಅನುಪಸ್ಥಿತಿಯಲ್ಲಿ ಈ ಹೊರೆ ನಿಮ್ಮ ತಂದೆ ತಾಯಿ ಅಥವಾ ಇತರರ ಮೇಲೆ ಬೀಳುವುದನ್ನು ನೀವು ತಪ್ಪಿಸಬಹುದು. ನೀವು ನಿಮಗಾಗಿ ಹೂಡಿಕೆ ಮಾಡೋದು ಪ್ರಥಮ ಆದ್ಯತೆಯಾಗಬೇಕು ಅಂತ ಸತ್ಸಂಗಿ ಅವರು ಹೇಳ್ತಾರೆ. ಇದಕ್ಕಾಗಿ ಅಸೆಟ್ ಅಲೋಕೇಶನ್ ಸೂಕ್ತವಾಗಿದೆ ಅನ್ನೋದನ್ನು ಮಹಿಳೆ ಖಾತರಿಪಡಿಸಿಕೊಳ್ಬೇಕು. ಮಾರುಕಟ್ಟೆಯ ಏರಿಳಿತಗಳ ಪ್ರಭಾವಕ್ಕೆ ತಗ್ಗಿಸೋದಕ್ಕೆ ನಿಮ್ಮ ಹೂಡಿಕೆಯನ್ನು ವೈವಿಧ್ಯಮಯವಾಗಿ ಅಸೆಟ್ಗಳಲ್ಲಿ ಹೂಡಿಕೆ ಮಾಡಿ. ಇದು ಮಾರುಕಟ್ಟೆಯ ಪ್ರಭಾವದಿಂದ ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ರಕ್ಷಣೆ ಮಾಡಲಿದೆ ಹಾಗೂ ದೀರ್ಘಾವಧಿಯಲ್ಲಿ ರಿಸ್ಕನ್ನು ತಗ್ಗಿಸೋದಕ್ಕೆ ಸಹಕಾರಿಯಾಗಲಿದೆ. ನೀವು ಸಂಪೂರ್ಣವಾಗಿ ಮತ್ತು ಆಳವಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ಪ್ರಾಡಕ್ಟ್ಗಳಲ್ಲಿ ಮಾತ್ರ ನೀವು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.